ಇವತ್ತಿಗೆ ನಾನು ವೇಟ್ ಲಾಸ್ ಜರ್ನಿ ಶುರು ಮಾಡಿ 7 ಡೇಸ್ ಆಯಿತು. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ವಾಕ್ ಮಾಡಿ ಅದಾದಮೇಲೆ ನನ್ನ ವೇಟ್ನ ಚೆಕ್ ಮಾಡಿದೆ. ಸೊ ಇವತ್ತು ನನ್ನ ವೇಟ್ ಲೈಕ್ 82.75 ಅಂದರೆ ಅಪ್ರಾಕ್ಸಿಮೇಟ್ಲಿ 800 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ. ಒಂದು ವಾರದಲ್ಲಿ 500 ಗ್ರಾಮ್ಸಿಂದ 1 kg ಕಡಿಮೆ ಆದರೆ ಅದು ಹೆಲ್ದಿ ಫೇಸಲ್ಲಿ ಒಂದು ವೇಟ್ ಕಡಿಮೆ ಆದಂಗೆ. ಸೊ ಐ ಆಮ್ ಹ್ಯಾಪಿ ವಿತ್ ದ ಪ್ರೋಗ್ರೆಸ್. ಇದೇ ಥರ ಮುಂದೆ ಕಂಟಿನ್ಯೂ ಆಗಲಿ ಅಂತ ದೇವ್ರ ಹತ್ರ ನಾನು ಕೂಡ ಬೆಳ್ತೀನಿ. ಹಾಗೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ನಾನು ಕೂಡ ಕೆಲಸ ಮಾಡೋಕ್ಕೆ ಕೂತ್ಕೊಂಡೆ. ಹಾಗೆ ನಾನು ಇವತ್ತು ಕರೆಕ್ಟಾಗಿ ಒಂದು 4 ಲೀಟರ್ ನೀರು ಕುಡ್ತಿದ್ದೀನಿ. ಹಾಗೆ ಬೇಸಿಗೆ ಕೂಡ ಆಗಿರೋದ್ರಿಂದ ಜಾಸ್ತಿ ನೀರು ಕುಡಿಯೋಂಗಾಗುತ್ತೆ. ಹಾಗೆ ಮಧ್ಯಾಹ್ನದೊಟ್ಟಿಗೆ ನಾನು ಫರ್ಮೆಂಟೆಡ್ ರೈಸ್ ಮತ್ತು ಅಲಸಂದೆ ಸಂಡಿಗೆನ ತಿಂದು ಮತ್ತೆ ಕೆಲಸ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದೆ. ಹಾಗೆ ಇವತ್ತು ಮಧ್ಯಾಹ್ನ ನಾನು ಒಂದು ಮಗ್ಗಲ್ಲಿ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಲೆಮನ್ ಹನಿ ವಾಟರ್ ಹಾಕೊಂಡು ಕುಡಿದೆ. ಅದು ಕೂಡ ಸ್ವಲ್ಪ ರಿಫ್ರೆಶಿಂಗ್ ಅನಿಸ್ತು. ಮತ್ತು ಸಾಯಂಕಾಲ 1 ಕಪ್ ಕಾಫಿ ಕುಡಿದೆ. ಕಾಫಿ ಸಖತ್ತಾಗಿತ್ತು. ಹಾಗೆ ಹೊರಗಡೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಫೈನಲ್ ಸ್ಟ್ಯಾಂಡಪ್ ಕಾಲ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಮನೆಯಲ್ಲಿ ಸ್ವಲ್ಪ ವಾಕ್ ಮಾಡಿ ಬೇಗ ಊಟ ಮಾಡೋಕ್ಕೆ ಬಂದೆ. ಹಾಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಆದಷ್ಟು 6:30 to 7 ಒಳಗಡೆ ನಾನು ಊಟ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇವಾಗ ಶುರು ಮಾಡಿರೋದ್ರಿಂದ ನಾನು 14:10 ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಕೂಡ 10,000 ಹೆಜ್ಜೆನ ನಡೆದು ನನ್ನ ದಿನ ಕಂಪ್ಲೀಟ್ ಮಾಡಿದೆ.